ಹಲೋ ನಮಸ್ಕಾರ. ನಾನು ನಿಮ್ಮ ಕುಮಾರ್ ದಾಸರಳ್ಳಿ. ನನ್ನ ಹೊಸ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಈ ದಿನ ಚಿತ್ರದುರ್ಗದ ಬೆಟ್ಟಕ್ಕೆ ಪ್ಲಾಸ್ಟಿಕ್ ಕ್ಲೀನಿಂಗ್ ಬಂದಿದ್ದೀನಿ. ನಾವೆಲ್ಲ ಒಂದು 20-25 ಜನ ಬಂದಿದ್ದೀವಿ. ಬೆಟ್ಟದಲ್ಲಿ ಎಲ್ಲ ಪ್ಲಾಸ್ಟಿಕ್ ಹಾಕಿರ್ತಾರಲ್ವ, ಅದನ್ನು ಕ್ಲೀನ್ ಮಾಡೋಣ ಅಂಥೇಳಿ ಬಂದಿದ್ದೀವಿ. ಬನ್ನಿ ನಮ್ಮ ಟೀಮ್ನ ತೋರಿಸ್ತೀನಿ ಎಷ್ಟು ಚೆನ್ನಾಗಿದ್ದಾರೆ. ನೋಡಿ, ಈ ಥರ ಸ್ಟೇರ್ಸ್ ಮಾಡಿದ್ದಾರೆ. ಇವಾಗ ಚೆನ್ನಾಗಿ ಸ್ಟೇರ್ಸ್ ಆಯಿತು. ಬಟ್ ನಾವು ಜಮಾನ್ದಲ್ಲಿ ಬರಬೇಕಾದ್ರೆ ಆ್ಯಕ್ಚುಲಿ ಇದು ನನ್ನ ಫ್ರೆಂಡ್ ಊರಿದು, ಧನಂಜಯ ಅಂತೇಳಿ, ಆಮೇಲೆ ಮುರುಗೇಶ್ ಅಂತ ಅವ್ರದ್ದು ಊರಿದು. ಹಲವಾರು ತುಂಬ ಸರ್ತಿ ಬಂದಿದ್ದೀವಿ ನಾನು ಈ ಬೆಟ್ಟಕ್ಕೆ. ನಾವು ಸ್ಕೂಲ್ ಮೇಟ್ಸು ಸುಮಾರು ಸಲ ಬಂದಿದ್ದೀವಿ. ಹಾಗೆ ಅರ್ಲಿ ಮಾರ್ನಿಂಗ್ ಬಂದು ನೀವು ವೀಕೆಂಡ್ ಏನಾದರೂ ಈ ಬೆಟ್ಟಕ್ಕೆ ಬಂದರೆ ಫುಲ್ ಜಾತ್ರೆ, ಸಿಕ್ಕಾಪಟ್ಟೆ ಬಂದಿದ್ದಾರೆ. ಅಲ್ಲಿ ಬಸ್ಸಿಗೆ ಪಾರ್ಕಿಂಗ್ಗೆ ಒಂದು ಬೇರೆ ವ್ಯವಸ್ಥೆ ಮಾಡಿಬಿಟ್ಟಿದ್ದಾರೆ. ನೋಡಿದ್ರಾ? ಚೀಲ ಸಿಗ್ತಾ? ನೋಡಿ, ಇದೇ ಚೀಲ. ಎಷ್ಟೊಂದು 10-15 ಚೀಲ ಇದೆಯಾ? ಲಾಸ್ಟ್ ಟೈಮ್ ಅಂದಾಗ ಒಂದು 70 ಚೀಲ ಆಗಿತ್ತು ಕಣ್ರಿ. 70 ಚೀಲ ಆಗಿತ್ತು, ಆದರೂ ಇನ್ನೂ ಮಿಕ್ಕಿತ್ತು. ಈ ನಡುವೆ ಸಿಕ್ಕಾಪಟ್ಟೆ ಜನ ಬರೋದು ಶುರು ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ವೈಲ್ಡ್ ಅನಿಮಲ್ಸ್ ತುಂಬ ಇದೆ. ಮೊಲ ಇದೆ, ಚಿರತೆ ಇದೆ, ಅಂದರೆ ಲೆಪರ್ಡ್ ಇದೆ, ಮತ್ತು ಕರಡಿಗಳು ಕೂಡ ಇದೆ. ಸೊ ಅದಕ್ಕೆ ನಾವು ಈ ಬೆಟ್ಟ ಚೂಸ್ ಮಾಡ್ಕೊಳ್ಳೋದು ಎವ್ರಿ ಇಯರ್ ಪ್ಲಾಸ್ಟಿಕ್ ಕ್ಲೀನ್ ಮಾಡೋದು. ಅಂದರೆ ವೈಲ್ಡ್ ಅನಿಮಲ್ಸು ಪ್ಲಾಸ್ಟಿಕ್ ತಿನ್ನಬಾರ್ದು ಅಂತ, ಆ್ಯಂಡ್ ಪ್ಲಾಸ್ಟಿಕ್ ಪೊಲ್ಯೂಷನಿಂದ ಅವು ಎಫೆಕ್ಟ್ ಆಗಬಾರ್ದು ಅಂತ. ಫಸ್ಟು ಪೀಕ್ ಹೋಗೋಣ. ಪೀಕಲ್ಲೆಲ್ಲ ನೋಡಿಕೊಂಡು ವಾಪಸ್ ಬರ್ತಾ ಕ್ಲೀನಿಂಗ್ ಮಾಡ್ಕೊಂಡು ಬರೋಣ. 2016 ನವೆಂಬರ್ 20th ಶಿವಗಂಗೆ ಇದೆಯಲ್ಲ, ಶಿವಗಂಗೆ ಬ್ಯಾಕ್ ಸೈಡ್ ಮಾಡಿದ್ವಿ. ಶಿವಗಂಗೆಗೆ ಬ್ಯಾಕ್ ಸೈಡಿಂದ ಹಾಕಿ ಶಾಂತಲಾ ಬಿದ್ದಿದ್ದ ಜಾಗ, ಶಾಂತಲಾ ಬಿದ್ದಿದ್ದ ಜಾಗದಲ್ಲಿ ಹೋಗಿ ಒಂದು 30-40 ಚೀಲ ಪ್ಲಾಸ್ಟಿಕ್ ತೊಗೊಂಡಿದ್ದೆ. ಅದು ಭಯಂಕರ ಟ್ರೆಕ್, ಭಯಂಕರ ಟ್ರೆಕ್ ಅಂಡ್ ಭಯಂಕರ ಪ್ಲಾಸ್ಟಿಕ್ ಸಕ್ಕರಾಗಿರ್ತದೆ. ಅಂದರೆ ಅಲ್ಲಿಗೆ ಹೋಗೋದಕ್ಕೆ ದಾರಿನೇ ಇಲ್ಲ, ದಾರಿ ಮಾಡ್ಕೊಂಡು ಈಗ ಪೀಕಿಗೆ ಹೋಗ್ತಾ ಇದ್ದೀವಿ. ಪೀಕಿಗೆ ಹೋಗಿ ಅಲ್ಲೆಲ್ಲ ಜಾಗ ನೋಡಿಕೊಂಡು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ವಾಪಸ್ ಬರ್ತಾ ಪ್ಲಾಸ್ಟಿಕ್ ಕ್ಲೀನ್ ಮಾಡ್ಕೊಂಬರ್ತೀವಿ. ಬನ್ನಿ ನೋಡೋಣ ಎಷ್ಟು ಚೀಲ ಸಿಗ್ಬೋದು ಈ ಸಲ ಅಂತ. ಇದ್ರ ಚೀಲ ಕಮ್ಮಿ ಇದೆ, ನೋಡೋಣ. ನಮ್ಮ ಮನೆಯೊಳಗಡೆ ಬಂದಿದ್ದಾರೆ. ಯಾಕೆ ಉಸಿರು ಬಿಡ್ತಾ ಇದೆಯಾ? ಸುಸ್ತಾಗ್ತಾಯ್ತಾ? ನೀರು ಬೇಕಾ? ಪ್ಲಾಸ್ಟಿಕ್ಕು ಬರ್ತಾ ಕ್ಲೀನ್ ಮಾಡಿ. ಯಾವಾಗ ಹಂಗೆ ಇಲ್ಲಿ ವೀಕೆಂಡಲ್ಲಿ ಸಿಕ್ಕಾಪಟ್ಟೆ ಬೇರೆ ಬೇರೆ ಟೀಮ್ಸ್ ಆರ್ಗನೈಸ್ ಮಾಡ್ತಾರೆ ಟ್ರೆಕ್ಸು. ಸೊ ನಿಮ್ಗೆ ಎಲ್ಲ ಭಾಷೆಯ ಜನರು ಸಿಗ್ತಾರೆ ನಿಮಗಿಲ್ಲಿ. ಓಕೆ, ಇದು ಮುಂಚೆ ಹೆಂಗಿತ್ತು ಅಂತಂದರೆ, ಮುಂಚೆ ಕೆಳಗಿಂದನೇ ಬೆಟ್ಟ ಇತ್ತು. ಸೆಂಟ್ರಲ್ ಒಂದು ಊರಿದೆ, ಆ ಊರ ನಂತರ ಬೆಟ್ಟ ತಿರ್ಗಾ ಆ ಥರ ಇತ್ತು. ಈಗ ಆ ಊರವರೆಗೂ ರಸ್ತೆ ಮಾಡಿದ್ದಾರೆ. ಒಂದು ಊರು ಮುಗಿದ ನಂತರ ಬೆಟ್ಟ ಸ್ಟಾರ್ಟ್ ಆಗುತ್ತೆ. ಇವ್ರಿಗೂ ರಸ್ತೆ ಮಾಡಿದ್ದಾರೆ, ಈ ಮೆಟ್ಲು ಮಾಡಿದ್ದಾರೆ ಸುಮಾರು ಜನನ ಅಟ್ರಾಕ್ಟ್ ಮಾಡೋದಕ್ಕೆ, ಅಂದರೆ ಬರೋಕ್ಕೆ ಈಸಿ ಆಗಲಿ ಅಂತೇಳಿ. ಇದು ಹಳೆ ಮೆಟ್ಲಿದು. ನೋಡಿ ಅಲ್ಲಿ ಊರುಗಳು ಕಾಣ್ತಾ ಇದೆಯಲ್ಲ, ಇಲ್ಲೆಲ್ಲ ಒಂದು ಕಡೆ ಡಾಲ್ಮೆನ್ ಸೈಟ್ ಇದೆ. ಇಲ್ಲೂ ಸಹ ಇದಾವೆ ಒಂದಷ್ಟು. ಅಂದರೆ ಒಂಥರ ಸ್ಪೆಸಿಫಿಕ್ಕಾಗಿ ಆ ಥರ ಡಾಲ್ಮೆನ್ಸ್ ನೀವೆಲ್ಲೂ ನೋಡಿಲ್ಲ. ರೌಂಡ್ ಕಲ್ಲುಗಳು ಇಟ್ಟಿದ್ದಾರೆ ಆ ಥರ. ನೋಡಿ ಇದು ಯಾವ ಥರ ಇದೆ ಬ್ಯಾಕ್ ವ್ಯೂ. ಇದಾಗಲಿಕ್ಕ ಸೈಡ್ಗೆ ಇಲ್ಲ. ಇದು ಬೆಟ್ಟ ಚಿಕ್ಕದು, ಸೊ ಇದಕ್ಕೆ ಮೆಟ್ಲು ಅವಶ್ಯಕತೆ ಇರಲಿಲ್ಲ. ಮೆಟ್ಲು ಇರೋದ್ರಿಂದ ಅದು ಸ್ವಲ್ಪ ಜಾಸ್ತಿ ಸುಸ್ತಾಗ್ತಾರೆ. ನಮಗೇನೋ ರೂಢಿ ಇದೆ, ಓಕೆ. ಆದರೂ
ಈ ಥರ ಮೆಟ್ಲಿದ್ರೂ ಆದಷ್ಟು ಮೆಟ್ಲಿನ ಅಕ್ಕಪಕ್ಕನೇ ನಡೆಯೋಕ್ಕೆ ಟ್ರೈ ಮಾಡ್ತೀನಿ. ನೋಡಿ ಇಲ್ಲೆಲ್ಲ ಆಗಲ್ಲ, ಕೆಲವೆಲ್ಲ ಈಗ ಬರಬೇಕಾಗತ್ತೆ ನೋಡಿ. ಅಟ್ಲೀಸ್ಟ್ ಇವ್ರು ಮೆಟ್ಲು ಮಾಡಿದಿರಾ, ಈ ಥರ ಮಾಡಿದ್ರು ಆಗ್ತಾಯಿತ್ತು, ಬರೀ ರೈಲಿಂಗ್ಸ್ ಹಾಕಿದ್ರೆ ಆಗ್ತಾಯಿತ್ತು. ಇನ್ನೊಂದು ಪ್ರಾಬ್ಲಿ 15 ದಿವಸ ಅಲ್ಲ 1 ತಿಂಗಳು ಇದೆಲ್ಲ ಫುಲ್ಲು ಸುಡ್ತಾರೆ ಈ ಊರವರೇನೆ, ಹೊಸ ಚಿಗುರು ಬರಲಿ ಅಂತೇಳಿ. ಏನಿಲ್ಲ, ಸೊ ಇದೊಂದು ಹತ್ತಿದ್ರೆ ಮುಗೀತು. ಒಂದು ಮಿನಿ ಪೀಕ್ ಸಿಗುತ್ತೆ, ಅಂದರೆ ದೇವಸ್ಥಾನ ಇದೆಯಲ್ಲ ಅದು. ಅಲ್ಲಿಂದ ಬಂದು ತಿರುಗಿ ಇನ್ನೂ ಮುಂದಕ್ಕೆ ಹೋದರೆ ಲೆಫ್ಟ್ ಸೈಡಲ್ಲಿ ಒಂದು ಗುಹೆ ಇದೆ, ಹಂಗೆ ಸ್ಟ್ರೈಟ್ ಮುಂದೆ ಹೋದರೆ ಸನ್ರೈಸ್ ಪಾಯಿಂಟ್. ಸನ್ರೈಸು ಬಂದಿಲ್ಲ ನಾವು, ಪ್ಲಾಸ್ಟಿಕ್ ಕ್ಲೀನಿಂಗ್, ಹಂಗಾಗಿ ಸನ್ರೈಸ್ ಎಕ್ಸ್ಪೆಕ್ಟ್ ಮಾಡಬೇಡಿ. ಸನ್ರೈಸ್ ಆಗಿ ತುಂಬ ಹೊತ್ತಾಗೋಗಿದೆ, ಅದೇ 2 ಅವರ್ ಮೇಲಾಗೋಗಿದೆ ನೋಡಿ. ಈ ಜಾಗ ನನ್ನ ಫೇವ್ರೇಟ್ ಜಾಗ. ಇಲ್ಲಿ ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ಹಿಂಗಿದೆ ನೋಡಿ ಇದು. ನೋಡಿ ಹೇಗಿದೆ ನೋಡ. ಇನ್ನೂ ಹಸಿರು ಉಳ್ಕೊಂಡಿದೆ ಸದ್ಯ. ಹಾಂ, ಸಖತ್ತಾಗಿದೆ ಇದೊಂದು ಜಾಗ ಮಾತ್ರ ತುಂಬ. ಎಷ್ಟು ನೆರಳು, ಎಷ್ಟು ತಂಪಿದೆ ನೋಡ್ರಿ. ಯಾರು ಸರ್? ಹಾಂ ಹೌದು ನೋಡಿ, ನಾನು ಆಗಲೇ ಹೇಳಿದ್ನಲ್ಲ ಅದನ್ನೆಲ್ಲ ಊರವ್ರು ಸುಡ್ತಾರೆ ಅಂತ. ಇಲ್ಲಿ ಬೆಳೆದಿರೋದನ್ನೆಲ್ಲ ಸುಟ್ಟಿದ್ದಾರೆ ನೋಡಿ. ಇದನ್ನು ಯಾಕೆ ಈ ರೀತಿ ಸುಡ್ತಾರೆ ಅಂತಂದರೆ ಹೊಸದಾಗಿ ಚಿಗುರು ಬರುತ್ತೆ ಹೊಸದು, ಹಾಗಾಗಿ ಇದನ್ನು ಸುಡ್ತಾರೆ. ಇಲ್ಲಾಂದರೆ ಈ ಥರ ವೀಕೆಂಡಲ್ಲಿ ಬರ್ತಾ ಇರ್ತಾರಲ್ಲ, ಯಾರನ್ನ ತರಲೆಗಳು ಏನೋ ಇದು ಮಾಡಿದ್ರು ಒಂಥರ ಕಾಡ್ಗಿಸ್ ಥರ ಆಗಿಬಿಡುತ್ತೆ. ಹಾಗಾಗಿ ಇವರೇ ಇದನ್ನು ಇದು ಮಾಡ್ತಾರೆ. ಇದು ಆ್ಯಕ್ಚುಲಿ ಸನ್ರೈಸ್ ಸ್ಪಾಟ್ ಇದೆ. ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಸನ್ರೈಸ್. ಬೆಳಗ್ಗೆ ಅಂದರೆ ಫುಲ್ ಆಗಿರುತ್ತೆ. ಆ್ಯಕ್ಚುಲಿ ಇಲ್ಲಿಂದ ಕರೆಕ್ಟಾಗಿ ನೋಡಿದ್ರೆ ನನ್ನ ಫ್ರೆಂಡ್ ಹೇಳಿದ್ನಲ್ಲ ಧನಂಜಯ ಅಂತ, ಅವ್ರದ್ದು ಇಟ್ಕೆ ಫ್ಯಾಕ್ಟ್ರಿ ಕಾಣುತ್ತೆ. ಅವನು ಹತ್ಸಿದ್ದೀನಿ ಇಲ್ಲಿಗೆ, ಅವ್ರದ್ದೇ ಊರು. ಅವ್ನು ಸುಮಾರು ಸಲ ಎತ್ತಿದ್ದಾನೆ ಪಾಪ. ಲಾಸ್ಟ್ ಟೈಮ್ ಬಂದಾಗ ನಾನು ಒಂದು ಬಂದಿದ್ವಿ, ಗುಹೆ ಒಳಗಡೆ ಎಲ್ಲ ಕರ್ಕೊಂಡು ಹೋಗಿದ್ದೆ ನಾನು. ಇದೇ ಪೀಕ್, ಪುತ್ರಿ ದುರ್ಗದ ಪೀಕ್. ಓಕೆ, ಬಂದೇನಮ್ಮ. ಮೋಸ್ಟ್ಲಿ ಬೆಳಗ್ಗೆ ಹೊತ್ತು ಯಾರೋ ಇಲ್ಲಿ ತೊಗೊಂಬಂದು ಮಾರ್ತಾರೆ ಟೀ ಅನಿಸುತ್ತೆ. ನಾವು ತಂದಿರೋ ಚೀಲ ಸಾಕಾಗಲ್ಲ ಸರ್? ಲಾಸ್ಟ್ ಟೈಮ್ ನಾವು ಬಂದಾಗ ಒಂದು 60 ಚೀಲ ಆಗಿತ್ತಾ? 30 ಲಾಸ್ಟ್ ಟೈಮ್ ಕಮ್ಮಿ, ಜನ ಜಾಸ್ತಿ ಇದ್ರು. ಆ ಗ್ಲೌಸ್ ಇದೆಲ್ಲ ತೆಗಿ. ಅಲ್ಲ ತಂದಿರ ಇಲ್ಲೊಂದು ಫೋಟೋ ತಗೊಳ್ಳೋಣ ಅಂತ ಬರ್ತಾಳೆ ನಮ್ಮವರು. ಹಂಗೆ ನಾನು ಒಂದು ವೀಡಿಯೋ ಮಾಡೋಣ. ಸಕಾಲ ಕಾಣುತ್ತಿಲ್ಲ ವ್ಯೂ ನೋಡಿ ಅಲ್ವಾ, ಬ್ಯೂಟಿಫುಲ್ ಆಗಿದೆ. ಇದೆ ಇಲ್ಲಿಂದಲೇ ಫುಲ್ಲು ಬರುತ್ತೆ. ಕುತ್ಕೊಂಡ್ರು ಬರುತ್ತೆ ಬಾರೆ, ಫೋಟೋ ತೆಗಿತೀನಿ. ಹುಷಾರಾಗಿ ಕುತ್ಕೊಳ್ಳೋ ಅಮ್ಮ ತಾಯಿ. ನಿಧಾನಕ್ಕೆ ಕುತ್ಕೊಂಡೆ ಕಾಲು ಕುತ್ಕೊಂಡ್ಬಿಡಿ.
ಟೀಮ್ ಅವ್ರು ಹಿಂಗೆ ಕ್ಲೀನ್ ಮಾಡ್ತಾರೆ. ಕಸ ಹಾಕ್ಬೇಡ್ರಿ ಅಂದರೆ ನಮ್ಗೆ ಜನ ಕೇಳಲ್ಲ. ಅಟ್ಲೀಸ್ಟ್ ನೀವು ಪ್ಲಾಸ್ಟಿಕ್ ತಂದರೂ ಪರವಾಗಿಲ್ಲ, ನೀವೇ ಎತ್ಕೊಂಡು ಹೋಗಿ ಅಂದರೂ ಕೇಳಲ್ಲ. ಅದು ಇನ್ನೂ ಕೆಳಗೆ ಹೋಗಿರುತ್ತೆ, ನಿಮಗೆ ಅಲ್ಲೆಲ್ಲ ಹೋಗಿರುತ್ತೆ. ಅವಾಗಲೇ ನಮ್ಮ ಪುಟ್ಟವ್ರು ಹೇಳಿದ್ರಲ್ಲ, ಇಲ್ಲಿ ಅತಿ ಹೆಚ್ಚು ಕರಡಿಗಳು, ಚಿರತೆ ಎಲ್ಲ ಇದ್ದಾವೆ. ಸೊ ಅದಕ್ಕೆ ತುಂಬ ಎಫೆಕ್ಟ್ ಆಗುತ್ತೆ ಪ್ಲಾಸ್ಟಿಕ್ಸಿಂದ. ಸೊ ಜನಗಳು ಅರ್ಥ ಮಾಡ್ಕೊಳ್ಳಲ್ಲ. ಎಷ್ಟು ಹೇಳಿದ್ರು ಟೀಮ್ ಆಲ್ಮೋಸ್ಟ್ ಒಂದು 30 ಮೆಂಬರ್ಸ್ ಇದ್ದೀವಿ. ಇವತ್ತು ಇನಿಷಿಯೇಟಿವ್ ತೊಗೊಂಡು ಇಯರ್ಲಿ ಒನ್ಸ್ ಪ್ಲಾಸ್ಟಿಕ್ ಕ್ಲೀನಿಂಗ್ ಆರ್ಗನೈಸ್ ಮಾಡ್ತಾರೆ ನಮ್ಮ ದಾವಣಗೆರೆ ಪಕ್ಕ. ಏನು ಹೇಳ್ತೀರಿ ನಮ್ಮ ಜನದ ಬಗ್ಗೆ? ಏನು ಹೇಳ್ತೀರ ಎಲ್ಲ ಎಜುಕೇಟೆಡ್ ಮಾಡೋ ಕೆಲಸಗಳಿದೆಲ್ಲ ತುಂಬ ಒಳ್ಳೆ ಕೆಲಸ ಮಾಡ್ತಾರಲ್ಲ. ಹೌದು ನೋಡಿ, ಎಲ್ಲಿ ಸಂದಿಗೆ ಬಂದು ಪ್ಲಾಸ್ಟಿಕ್ ಹಾಕಿದ್ದಾರೆ ಅಥವಾ ಅದು ಗಾಳಿಗೆ ಬಂದಿದೆ. ಹಾಂ, ಯಾರು ದೂರ ಎಸೀತಾರೆ, ಯಾರು ಎಷ್ಟು ಆಳಕ್ಕೆ ಎಸೀತಾರೆ ಅನ್ನೋದು. ಪೇಪರ್ ಬೇಡವಾ? ಪೇಪರ್ ಬೇಡ. ಇಲ್ಲೆಲ್ಲ ಈಗ ಕ್ಲೀನ್ ಮಾಡ್ತಾ ಇದ್ದಾರೆ. ಅನಿವಾರ್ಯತೆ ಇದೆ, ಯಾಕಂದರೆ ಪ್ರಾಣಿಗಳು ಇಂಥ ಕಡೆನೇ ವಾಸ ಮಾಡೋದು. ಬೆಟ್ಟ ಗುಡ್ಡಗಳಲ್ಲೆಲ್ಲ ಇಂಥ ಕಡೆ ಇರುತ್ತೆ. ಅದಕ್ಕೆ ತುಂಬಾ ತೊಂದರೆ ಆಗುತ್ತೆ. ಎಸ್ಪೆಷಲಿ ಬಿಸಿಲು ಕಾಲದಲ್ಲಿ ಏನಾಗುತ್ತೆ, ಪ್ಲಾಸ್ಟಿಕ್ಕಿಂದ ಒಂಥರ ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಅದರಿಂದ ಅದು ಸಾಯ್ತವೆ. ಈ ಮೌಂಟೇನ್ ಲಿಸರ್ಟ್ಸ್ ಎಲ್ಲ ಇರುತ್ತಲ್ಲ, ಅದು ಚಿರತೆ, ಕರಡಿಗಳು, ಅವಕ್ಕೆಲ್ಲ ಒಂಥರ ಸಫಕೇಟ್ ಥರ ಆಗುತ್ತೆ. ಅದೇ ವಿಷ ಅನಿಲ ಥರ. ನೋಡಿ ನೋಡಿ ಇಲ್ಲಿ ಎಷ್ಟು ರಾಶಿ ಇದೆ. ಹಾಂ, ಬೇಡ, ಆರಾಮಾಗಿ ಮಾಡೋಣ. ಸೋಲಲ್ಲಿ ಹೇಳೋದು ಇದು ಹೋದ್ರೆ ಏನಾಗುತ್ತೆ ನೋಡಿ ಎಷ್ಟು ಬಿಸಾಕಿದ್ದಾರೆ. ಈ ರೀತಿ ಎಲ್ಲ ಕ್ಲೀನ್ ಮಾಡಬೇಕಾಗುತ್ತೆ ನೀವು ಹಾಕೋ ಕಸನ. ನೋಡಿ ಒಂದು ಕೈಗೆ ಹಾಕೊಂಡಿಲ್ಲ, ಹಾಕೋದೇ ಲೇಟ್. ಎಲ್ಲಾದರೂ ಮನೋರವ್ರು ಈ ಕಡೆ ಹೋದ್ರ ನೋಡಿ. ಇಲ್ಲೆಲ್ಲ ಏನಕ್ಕೆ ಈ ಥರ ಸುಟ್ಟಿದ್ದಾರೆ ಅಂತಂದರೆ, ಕಾಡ್ಗಿಚ್ಚು ಒಂದು ಕಡೆ ಹತ್ಕೊಂಡ್ರೆ ಫುಲ್ಲು ಇದಾಗಿ ಹೋಗ್ಬಿಡುತ್ತೆ. ಹಾಗಾಗಿ ಇದರ ಮ್ಯಾನ್ಯುಯಲ್ ಆಗಿ ಇದು ಮಾಡಿದ್ದಾರೆ. ಅಲ್ಲಂತೂ ಕಸದ ರಾಶಿನೇ ಇದೆ. ಅಲ್ಲಿ ಅವ್ರು ಯಾರೋ ಸಂಸಾರ ಸಮೇತ ಬಂದಿದ್ದಾನಪ್ಪ ಕಸ ಹಾಕೋಕ್ಕೆ. ಇನ್ನೂ ಇದ್ದಾವೆ ನೋಡಿ ಅಲ್ಲಿ. ನಮ್ಮ ಟೀಮ್ ಫುಲ್ಲು ಹುಡುಕಿ ತಡ್ಕಿ ಸಾಧ್ಯವಾದಷ್ಟು ಹಾಕೋಬೋದು. ನೋಡಿ ಇಲ್ಲಿ ಬಾಟ್ಲು. ಶಿವಗಂಗೆಯಲ್ಲಿ ಇವಾಗ ವಾಟರ್ ಬಾಟ್ಲು ಬ್ಯಾನ್ ಮಾಡಿದ್ದಾರೆ. ನೋಡಿ ಸ್ಪೂನ್ಗಳು ಇದೆಲ್ಲ ಏನು ಮಾಡ್ತಾರೆ, ಹೇಳಿದ್ನಲ್ಲ, ಯಾರನ್ನ ಬೇರೆ ಕಡೆ ಕ್ಯಾಂಪಿಂಗ್ ಮಾಡಿ ಇಲ್ಲಿ ಬರ್ತಾರೆ ಊಟ ಪಾರ್ಸಲ್ ಮಾಡ್ಕೊಂಡು, ನಾಷ್ಟ ಪಾರ್ಸಲ್ ಮಾಡ್ಕೊಂಡು ಬೆಳಗ್ಗೆ ತಿನ್ನೋದಕ್ಕೆ ಅಂತ. ತಿಂದಾದ್ಮೇಲೆ ಅವರೇ ತೊಗೊಂಡೋಗಿ ಕೆಳಗೆ ಹಾಕಿದ್ರೆ ಆಯಿತು. ಅದನ್ನ ಇಲ್ಲೇ ಬಿಸಾಡೋದ್ರಿಂದ ನಿಮಗೇನು ತೊಂದರೆ ಆಗೋಲ್ಲ, ಇಲ್ಲಿರೋ ಪ್ರಾಣಿ ಸಂಕುಲಗಳಿಗೆ ತೊಂದರೆ ಆಗುತ್ತೆ. ಅದು ಮೈನ್ ಪ್ರಾಬ್ಲಮ್ ಆಗೋದು. ನೋಡಿ ಇಲ್ಲಿ ಯಾವುದೋ ಒಂದು ಟೀಮ್ ಆರ್ಗನೈಸ್ ಮಾಡೋ ಟೀಮು ಅವ್ರದ್ದೇ ಇದಕ್ಕೆ ಕೆಲಸ ಅನಿಸುತ್ತೆ. ಏನು ಮಾಡ್ತಾರೆ, ಕೆಳಗಡೆಲ್ಲ ಕ್ಯಾಂಪಿಂಗ್ ಮಾಡಿ, ಯಾವುದನ್ನ ಹೋಮ್ ಸ್ಟೇ ಆ ಥರ ಎಲ್ಲ ಕ್ಯಾಂಪಿಂಗ್ ಮಾಡಿ ಮಕ್ಕಳನ್ನ ಅಥವಾ ಯಾರನ್ನ ಕರ್ಕೊಂಬರ್ತಾರಲ್ಲ, ನೋಡಿ ಅವ್ರು ಮಾಡಿರೋ ಕೆಲಸನೇ ಇದು. ಲೋಕಲ್ಸ್ ಯಾರು ಬಂದು ಇಲ್ಲಿ ಈ ಥರ ಮಾಡೋದಿಲ್ಲ, ಅಥವಾ ಇಲ್ಲಿ ಟ್ರೆಕ್ ಮಾಡೋಕ್ಕೆ ಬರೋರು ಈ ಥರ ಮಾಡೋದಿಲ್ಲ. ಯಾರೋ ಆರ್ಗನೈಸ್ ಮಾಡಿದ್ದಾರೋರು ಕೆಲಸನೇ ಇದು. ನೋಡಿ ಎಷ್ಟಿದೆ ನೋಡಿ ಈ ಥರ. ಇದು ನಾವು ಇಲ್ಲಿ ತೆಗಿತಾರದು ಇದು 3ನೇದೋ 4ನೇದು. ಆ ಕಡೆ ಎಲ್ಲ ಇದು ಇಟ್ಟಿದ್ದಾರೆ. ಹಾಂ, ಇಲ್ಲಿ ವಾಟರ್ ಕ್ಯಾನ್ಗಳು ಇಟ್ಟಿದ್ದಾರೆ, ಗ್ಯಾಸ್ ಸಿಲಿಂಡರ್ ಇಟ್ಟಿದ್ದಾರೆ, ಸ್ಟವ್, ಪಾತ್ರೆ ಸಾಮಾನು ಎಲ್ಲ ಇಟ್ಟಿದ್ದಾರೆ. ಆಮೇಲೆ ಲೈಟ್ ಎಲ್ಲ ಇಟ್ಟಿದ್ದಾರೆ. ಮೋಸ್ಟ್ಲಿ ಇಲ್ಲಿ ಇಲ್ಲೀಗಲ್ ಕ್ಯಾಂಪಿಂಗು ಮಾಡ್ತಾರೆ ಅಂತ ಅನಿಸುತ್ತೆ.
ಗೊತ್ತಿಲ್ಲ. ಉತ್ತರದುರ್ಗ ಸ್ಪಾಟ್ ಇದೆಯಾ ಅವ್ರಿಗೂ? ಸುಮಾರು ಕಡೆ ನೋಡಿ ಅಲ್ಲಿ ಇಟ್ಟಿದ್ದಾರೆ. ಅಲ್ಲಿ ವಾಟರ್ ಕ್ಯಾನು, ಸಿಲಿಂಡ್ರು, ಲೈಟು ಎಲ್ಲ ಇಟ್ಟಿದ್ದಾರೆ ನೋಡಿ. ಬರೀ ಇಲ್ಲೇ ಇಷ್ಟು ಸಿಕ್ಕಿದೆ. ಒಂದು 5% ಆಗಿಲ್ಲಲ್ವಾ, ಬರೀ ಸರೌಂಡಿಂಗಲ್ಲೇ ಇಷ್ಟು ಸಿಕ್ಕಿದೆ ನೋಡಿ. ಅದೊಂದು ಮೂಟೆ, ಇದೊಂದು ಅಲ್ಲಿ ಹಿಂದೆ ಒಂದಿದೆ, ಇನ್ನೂ ತೆಗಿತಾನೆ ಇದ್ದಾರೆ. ಪಾರ್ಟಿ ಮಾಡಿದ್ದಾರೆ ಇಲ್ಲಿ. ಬರೀ ಇಷ್ಟೇ ಒಂದು ಲೈಟ್ ಎಲ್ಲ ಇದೆ ಇಲ್ಲಿ. ಲೈಟು, ವಾಟ್ರ್ ಬಾಟ್ಲು, ಆಮೇಲೆ ಪಾತ್ರೆ ಸಾಮಾನು, ಅದನ್ನ ಏನು ಮಾಡೋದು? ಎಣ್ಣೆ ಬಾಟ್ಲೆಲ್ಲ ಇಕ್ಕಿರ್ತಾರೇನಪ್ಪ. ಹಿಂಗೆ ತೋರಿಸ್ರಿ ಕಸಾನ. ಇಲ್ಲ ಹಿಂಗೆ ಹಿಂದೆ ಹಾಕಂತಾರಲ್ಲ, ಕಸ ಹಂಗೆ ನೋಡ್ರಿ. ನಿಮ್ಮ ಕಸ ನಮ್ಮ ಹುಡುಗರು ಕ್ಲೀನ್ ಮಾಡ್ತಾವ್ರೆ. ನಮ್ಮ ಮನೆ ಬರ ಇನ್ನೊಂದಷ್ಟು ಹಾಕ್ತೀರಾ ನೋಡಿ ಕಸ. 3, 4 ಅವ್ರು ನೋಡಿ, ಇವರೇ ಜಾಸ್ತಿ ಮಾಡಿರೋದು ನೋಡಿ. ಈ ಕಡೆ ಕ್ಲೀನ್ ಮಾಡ್ತಾ ಇದ್ದೀವಿ, ಇನ್ನು ಬರ್ತಾ ಇದ್ದಾರೆ ಈ ಕಡೆಯಿಂದ. ಇನ್ನೊಂದು ಟೀಮು ಇನ್ನೊಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಇವಾಗ ಒಂದು ಇನ್ಫಾರ್ಮೇಷನ್ ಸಿಕ್ಕಿದ ಪ್ರಕಾರ ಅಲ್ಲಿ ಮ್ಯಾಗಿದು ಇದೆಲ್ಲ ಇತ್ತಲ್ಲ, ಅದು ಏನಂದರೆ ಇಲ್ಲಿ ಟ್ರೆಕ್ ಮಾಡೋಕ್ಕೆ ಸುಮಾರು ಜನ ಬರ್ತಾರಲ್ಲ ವೀಕೆಂಡಲ್ಲಿ, ಅವರಿಗೆ ಅಲ್ಲೇ ಇನ್ಸ್ಟೆಂಟ್ ಕಾಫಿ, ಮ್ಯಾಗಿ ಎಲ್ಲ ಮಾಡಿಕೊಡ್ತಾರಲ್ಲ, ಆ ವೇಸ್ಟ್ನ ಅಲ್ಲಿ ಡಂಪ್ ಮಾಡಿರೋದು. ಯಾರು ಜನ ಓಡಾಡಲ್ಲ ಅಂತ ತಿಳ್ಕೊಂಡು ಡಂಪ್ ಮಾಡಿದ್ದಾರೆ. ಸೊ ನಾವು ಪ್ಲಾಸ್ಟಿಕ್ ಕ್ಲೀನಿಂಗ್ ಮಾಡೋಕ್ಕೆ ಬಂದಾಗ ನಮ್ಮ ಕಣ್ಣಿಗೆ ಕಾಣಿಸಿದೆ ಅಲ್ಲಿ ಗ್ಯಾಸ್ ಸ್ಟವು, ನೀರು, ಪಾತ್ರೆ ಸಾಮಾನು ಎಲ್ಲ. ಸೊ ಇಲ್ಲಿ ಲೋಕಲ್ ಅವ್ರಸೇ ಇಟ್ಟಿರೋದು ಅನ್ನೋ ಒಂದು ಮಾಹಿತಿ ನೋಡಿ. ಇದು ಆ್ಯಕ್ಚುಲಿ ನೀರು ಸ್ಟೋರೇಜ್ ಆಗೋ ಜಾಗ ನೋಡಿ. ಇಷ್ಟು ಇನ್ನೊಂದು ಬ್ಯಾಚ್ ಅವರು ಇಷ್ಟು ಚೀಲ ತುಂಬಿಸಿದ್ದಾರೆ, ಇನ್ನೂ ತುಂಬಿಸ್ತಾ ಇದ್ದಾರೆ. ಏನು ಮೇಡಮ್, ಎಷ್ಟಿದೆ ಪ್ಲಾಸ್ಟಿಕ್ಕು? ಕೌಂಟ್ ಮಾಡದೆ ಕಾಕ್ದರಷ್ಟಿದೆ. ಬರದ್ ಬರ್ತೀರಾ, ಬನ್ನಿ ತಿನ್ನಿ, ತಗೊಂಡೋಗಿ. ಮತ್ತೆ ನೀವು ತಂದಿರೋದು ನೀವೇ ತಗೊಂಡೋಗಿ. ನೀವು ತಿನ್ಬೇಡಿ ಅಂತ ಹೇಳ್ತಿಲ್ಲ ನೋಡಿ. ನಾವು. ಅಟ್ಲೀಸ್ಟ್ ಕಸ ಅಲ್ಲಿ ನೋಡಿ, ತಗೊಬನ್ನಿ, ತಿನ್ನಿ, ಮತ್ತೆ ಕೆಳಗಡೆ ತಗೊಂಡೋಗಿ. ಗೊತ್ತಾಯ್ತಲ್ಲ, ಇಲ್ಲಿ ಚೀಲಗಳು ತುಂಬ್ತಾನೆ ಇದ್ದಾವೆ. ಪ್ರತಿ ಸಲ ಬಂದಾಗ್ಲೂ ಕಮ್ಮಿ ಆಗಿರುತ್ತೆ ಅಂದ್ಕೊಂಡೇ ಬರ್ತಾ ಇರ್ತೀವಿ. ಬಟ್ ಜಾಸ್ತಿನೇ ಆಗ್ತಾಯಿದೆ ಹೊರತು ಕಮ್ಮಿ ಆಗ್ತಾಯಿಲ್ಲ. ಹೊರಟಿದ್ದೀರಾ? ಹಾಂ, ಅಲ್ಲೇ ಇದ್ರೆ ತಗೊಂಬನ್ನಿ. ತೊಳಿ ಹೊರಟಿದ್ರೆ ಪರವಾಗಿಲ್ಲ. ಬಿಡು. ಅಲ್ಲ, ಆ ಕಡೆ ಹೋಗೋಕ್ಕಾಗಲ್ಲ, ಆ ಕಡೆ ಎಲ್ಲ ಬೇಡ ಇಸ್ಕೋದು. ಸ್ಟ್ರಾಂಗ್ ಅಲ್ಲಿ ತಾನೇ ನೀನು? ಇದೇನು ಕ್ಯಾಪ್ ಇಷ್ಟು ಚಿಕ್ಕದು ಹಾಕೊಂಡಿದ್ಯಾ? ಸ್ಟ್ರಾಂಗ್ ಅಲ್ಲ ಅಂದರೆ ಎಸ್. ಹುಷಾರು ಮೇಡಮ್, ಇಯೋಕ್ಕಾಗಲ್ಲ. ಚಾರಣಿಗ next week also it's there, 15th. Like you pick the Place. Yeah, next 15th it's in Madhugiri Betta. Oh, okay. So glad you guys are there. Yeah. ಕೊಡು, ನಾನು ಅದು ಇಟ್ಕೊಂತೀನಿ ಬ್ಯಾಗು. ಅಲ್ಲ ಬಂದು ತುಂಬೋಗ್ಬಿಟ್ಟವು ಮೂಟೆ. ಬರೀ ಬಾಟ್ಲುಗಳು ಇದಾವಲ್ಲ ಸರ್, ಬರೀ ಪ್ಲಾಸ್ಟಿಕ್ ಬಾಟ್ಲು. ನುಗ್ಗೋ ಜಾಗದಲ್ಲೇ ಗುಹೆ ತಿರುಗಿ ಹೋಗಿದ್ವಿ ನಾವು, ಪುಟ್ಟ ಹೋಗಿದ್ವಿ ಅಲ್ಲಿ.
ಹಾಕಿ ಹಾಕಿ ಅಲ್ಲಿ ಕಷ್ಟ ಆ ಕಡೆಯಿಂದ ಬರುತ್ತೆ. ಇದು ಜಾಸ್ತಿ ಇದೆ. ಟ್ರೈನಿಂಗ್ ಮಾಡ್ತಾ ಇದ್ದಾರೆ ಪಾಪ ನಮ್ಮ ಹುಡುಗರು. ಎಲ್ಲ ಕಡೆ ಹಾಕಿದ್ದಾರೆ ಕಣ್ರಿ. ಅರ್ಧ ಗಾಳಿಗೆ ಹೋಗಿ ಕೆಳಗಡೆ ನೋಡಿ ಅಂತ ಕಡೆ ಕಚ್ಕೊಳ್ಳುತ್ತೆ. ಪ್ಲಾಸ್ಟಿಕ್ ಕ್ಲೀನಿಂಗ್ ಟೀಮ್ ಹಾಗೂ ಪ್ಲಾಸ್ಟಿಕ್ ಕ್ಲೀನ್ ಮಾಡಿರೋ ಮೂಟೆಗಳು. ಎಲ್ಲ ಮೂಟೆ ಆಲ್ಮೋಸ್ಟ್ ಫುಲ್ ಆಗಿದೆಲ್ಲ. ಅಲ್ಲ ತಗೊಂಡ್ಬರ್ಲೇಬಾರ್ದು. ಸಿ ಫಸ್ಟ್ ಆಫ್ ಆಲ್ ಮಾಡಿ ತಂದ್ರೂ ಅಟ್ಲೀಸ್ಟ್ ನಿಮ್ಮ ಬ್ಯಾಗ್ ನೀವೇ ತಗೊಂಡೋಗಿ ಅದು ನಮ್ಮ ಕಡೆಯಿಂದ ಒಂದು ಸ್ಮಾಲ್ ರಿಕ್ವೆಸ್ಟ್. ಸ್ಕ್ಯಾನರ್ ಏ ಬೋರ್ಡ್ ಓದೋದೇ ಇಲ್ಲ ಸರ್. ಮೊದಲು ಅಲ್ಲಲ್ಲ ಒಂದು ಡಸ್ಟ್ಬಿನ್ ಇಡಬೇಕಾಗ್ತದೆ. ರೇಲಿಂಗ್ಸ್ ಮಾಡಿದಾರಲ್ಲ ಡಸ್ಟ್ಬಿನ್ ಹಾಕಿದ್ರೆ ಡಸ್ಟ್ಬಿನ್ ಇಟ್ರೆ ಡಸ್ಟ್ಬಿನ್ ತುಂಬಿ ಆ ಕಡೆ ಈ ಕಡೆ ಬೀಳುತ್ತೆ. ಡಸ್ಟ್ಬಿನ್ ಏನಕ್ಕೆ ಇಡಬೇಕು ಕಾಡಲ್ಲಿ? ಯಾರ್ಯಾರು ಪ್ಲಾಸ್ಟಿಕ್ ಬಿಸಾಕಿದಿರೋ ಅಂದ್ರೆ ತಗೊಂಬಂದ್ ಪ್ರೀತಿಯಿಂದ ಹಾಕಿ ಅಂತ ನೋಡಿ, ಒಂದು ನಾವು ಹೇಳ್ತಾ ಕಷ್ಟಪಟ್ಟು ಅಂದರೆ ನಮ್ಮ ಟೀಮ್ ಫುಲ್ ಕಷ್ಟಪಟ್ಟು ಕ್ಲೀನ್ ಮಾಡಿದ್ದಾರೆ. ಇನ್ನೂ ಎಷ್ಟು ತಂದು ಹಾಕ್ಬೇಕು ಅಂತ ಡಿಸೈಡ್ ಮಾಡಿದ್ದೀರಾ ಯೋಚನೆ ಮಾಡಿ. ಹೇಳ್ತಾರೆ ಆಮೇಲೆ ತಿರ್ಗಾ ಬರಬೇಕಲ್ಲ. ಮಾಡ್ತೀವಿ. ಓಕೆ ಓಕೆ, ನೋಡಿದ್ರಲ್ವಾ ಎಷ್ಟೆಲ್ಲ ಕಸ ಕ್ಲೀನ್ ಮಾಡೋಕ್ಕೆ ಎಷ್ಟು ಸಾಹಸ ಪಟ್ಟಿದ್ದಾಯಿತು ಅಂತ. ಸೊ ನಾನು ಹೇಳೋದಿಷ್ಟೇ, ನಿಮ್ಮ ಕಸನ ನೀವೇ ತೊಗೊಂಡೋಗಿ, ಬೇರೆಯವ್ರು ತೊಗೊಂಡೋಗೋ ಥರ ಮಾಡ್ಕೋಬೇಡಿ. ಸೊ ನಾನು ಈ ವ್ಲಾಗ್ನ ಇಲ್ಲಿ ಎಂಡ್ ಮಾಡ್ತೀನಿ. ಬಹುಶಃ ಒಂದು ಮೆಸೇಜು ನಿಮ್ಮೆಲ್ರಿಗೂ ತಲುಪಿದೆ ಅಂತ ಭಾವಿಸ್ತಾ ವ್ಲಾಗ್ ಎಂಡ್ ಮಾಡ್ತೀನಿ. ಮತ್ತು ಇನ್ನೊಂದು ಹೊಸ ವ್ಲಾಗಿನೊಂದಿಗೆ ನಿಮ್ಮಿಂದ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಸೇಫ್, ಸ್ಟೇ ಫಿಟ್, ಬಾಯ್.